ಜೋರಾಗಿ ಮಾತಾಡ್ರಿ, ಕೇಳಿಸ್ತಾ ಇಲ್ಲ. ಓವರ್ಲೋಡ್ ಆಗಿ ಇಲ್ಲಿಂದ ಪಾಂಡವಪುರ ಸ್ಟೇಷನ್ ಇಂದ ಬರ್ತಾವಲ್ಲ ಸರ್, ಅದು ಓವರ್ಲೋಡ್ ಆಗಿ ಟ್ರಿಪ್ ಆಗ್ತಾ ಇದೆ. ಈಗ ನನಗೆ ನಿಮಗೆ KPTCL ಇಲ್ಲ ಏನಂತ ಮಾಹಿತಿ ಸರ್? KPTCL ಅಲ್ಲ ಸರ್, ನಮ್ಮಲ್ಲಿ ಜನರೇಷನ್ ಯಾರು ಸರ್? ಸೆಸ್ಕಲ್ DCC ಅಂತ ಇದೆ ಸರ್, ಲೋಡ್ ಮಾನಿಟರಿಂಗ್ ವಿಂಗ್ ಇದೆ ಸರ್. ಸರಿ, ಅವರೇ ಸ್ಟೇಷನ್ಗಳಿಗೆ ಮೆಸೇಜನ್ನ ಇದು ಮಾಡ್ತಾರೆ ಸರ್, ಏರಸ್ ಮಾಡಿ ಇಮಿಡಿಯೇಟ್ ಅಂತ. ಯಾವ ಸ್ಟೇಷನ್, ಯಾವ ಡಿಸ್ಟ್ರಿಕ್ಟ್, ಇವುಗಳು ಈ ಥರದ್ನೆಲ್ಲ ಅವ್ರಿಗೆ ಮಾಹಿತಿ ಇಲ್ವಾ ಸರ್? ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಅವ್ರು ಆರಾಮಾಗಿ ಕುತ್ಕೊಂಡು ಇಲ್ಲ ಸರ್, ಅದು ಅಲ್ಲಿ ಅವರ ಮಾನಿಟರ್, ಅವ್ರ ಸಿಸ್ಟಮ್ ಅವ್ರು ನೋಡ್ಕೋಬೇಕಲ್ಲ ಸರ್, ಹಾಗಾಗಿ ಅವ್ರು ನೋಡ್ತಾ ಇರ್ತಾರೆ ಸರ್. ಅವ್ರು ನೋಡ್ತಾರೆ, ಬಟ್ ಇಲ್ಲಿಂದ ಗ್ರೌಂಡ್ಗೆಲ್ಲ ಮನೇಲಿ ನಾವು ಹೇಳಿದ್ದೀವಿ ಸರ್. ಈಗ MD ಅವ್ರು ಯಾರು ಇದ್ದಾರೆ? ಈಗ ಮೇಡಮ್ ಅರ್ಚನಾ ಮೇಡಮ್ ಅಂತ ಬಂದಿದ್ದಾರೆ ಸರ್. ಅವ್ರ ನಂಬರ್ ಕಳಿಸಿ ಅವ್ರು. ಆಯ್ತು ಸರ್, ಇವತ್ತು ಮೀಟಿಂಗ್ ಅನ್ನು ತಗೋದು, VC ತಗೋ, ಇದ್ರ ಬಗ್ಗೆನೇ VC ತಗೋತೀನಿ 12 ನನಗೆ ಅದಾದ್ಮೇಲೆ ನಿಮಗೆ ಏನಾಯ್ತು ನಿಮ್ಗೆ ಅದು ಅಪ್ಡೇಟ್ ಕೊಡಿ. ಚೇರ್ಮನ್ ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡಲಿಲ್ಲ. ಆಮೇಲೆ ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿ ಸತಿ ಬಡ್ಕೊಳ್ಳೋದು ಅಷ್ಟೇ. ನಾನು ಕಮ್ಯುನಿಕೇಟಿವ್ ಮಾಡಿ ರೈತರಿಗೆ ನಿಮ್ಮ ಸೆಕ್ಷನಲ್ಲಿ ಅವ್ರು ವಿಡಿಯೋ ಮಾಡಿ ಸಾಕ್ಸಿ ಅಂತ ಹೇಳಿದೆ. ನಾನು ನಿಮ್ಮ ಸೆಕ್ಷನ್ಗೆ ನಿಮ್ದು ವಾಟ್ಸ್ಆ್ಯಪ್ ಗ್ರೂಪ್ಗಳಿದ್ದಾವೆ ಮೇಡಮ್, ಯಾರು ಓದಲ್ಲ ಮೇಡಮ್, ವಿಡಿಯೋ ಆದರೆ ಕೇಳಿಸ್ಕೊತಾರೆ. ಈ ಥರ ನಮ್ಮದು ಲೋಡ್ ಸರ್ ಎಲ್ಲ ಈ ಲೋಡ್ ಮಾನಿಟ್ರಿಂಗ್ ಅಂತಾರೆ. ಪ್ರಾಬ್ಲಮ್ ಆದಾಗೆಲ್ಲ ಅಲ್ಲೆಲ್ಲ ಸ್ಟೇಷನ್ಗಳು ತೆಗಿತಾ ಹೋಗ್ತಾರೆ, ತೆಗಿಲೇಬೇಕು. ಅವರು ನಮಗೆ ವಿದೌಟ್ ಇನ್ಫಾರ್ಮೇಷನ್ ಸ್ಟೇಷನ್ಗೆ ಇದ್ದೀರಾ ಮಾಡಿ ಅಂತ ಬಂದಿದ್ದಾರೆ. ಡ್ಯೂ ಟು ಓವರ್ಲೋಡಿಂಗ್ ಆಫ್ ಬಸ್ಸಿಪುರ ಅದು 220 ಎಲ್ಲ ಓವರ್ಲೋಡ್ ಇದಾವೆ ಸರ್. ಇನ್ಫಾರ್ಮ್ ಟಿಗೆ ಹೇಳಿ ಟು ರಿಸ್ಟ್ರಿಕ್ಟ್ 15 ಮೆಗಾವಾಟ್ಸ್ IP. 50 ಮೆಗಾವಾಟ್ ಬಂದರೆ 15 ಕಡಿಮೆ ಮಾಡಿದ್ರೆ ಅರ್ಬನ್ ಎಂಜೆ ಉಳಿಸ್ಕೊತಾರೆ ಸರ್. ಮುಖ್ಯದೆಲ್ಲೂ ಎಷ್ಟು ಅರ್ಬನ್ ಯಾಕೆ ಉಳಿಸ್ಕೊತೀರಿ? ಯಾವ ಹೇಳ್ತಾರೆ ಡಿಸಿಷನ್ ಸರ್? ಏನಾಗುತ್ತೆ ಅಂತಂದ್ರೆ ಅಷ್ಟು ಲೋಡ್ ನಿಮ್ಗೆ ಹೇಳೋದಿಲ್ಲ ಸರ್. ನಮ್ದು ಇಷ್ಟು ವಿಲೇಜ್ಗೆ 10 ಮೆಗಾವಾಟ್ 10 ಆಂಪ್ಸ್ ಬರ್ತಿದೆ ಅಂದರೆ IP-ದೆಲ್ಲ ಅಂತ ತಗೊಂಡ್ರೆ ಸರ್ 180 ಆಂಪ್ಸ್ ಬರುತ್ತೆ ಸರ್. ಏನು ಇದು ಹಾಕಿದಿರಲ್ಲ ಹಾಂ ಸರ್, ಅದು ಅವ್ರು ಎಕ್ಸಾಂಪಲ್ ಈ ಇದನ್ನ ನಮ್ಮ ರೈತರಿಗೆ ತಲುಪಿಸ್ಬೇಕು ಸರ್, ಇದು ಅವ್ರಿಗೆ ಅರ್ಥ ಆಗಂಗೆ ಆಯ್ತಾ? ಈಗ ಹಿಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಹಿಂಗಂದ್ರೆ ಎಷ್ಟು ಅವರ್ ಅವ್ರಿಗೇನು ಬೇಕಾಗಿರೋದು, ಎಷ್ಟು ಅವರ್ ಸಪ್ಲೈ ಕೊಡ್ತೀವಿ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ. ಇವತ್ತು 7 ಗಂಟೆ ಕೊಡ್ತಾರೆ, ಇವತ್ತು ಕೊಡೋಕ್ಕಾಗಿಲ್ಲಪ್ಪ, ರಿಸ್ಟ್ರಿಕ್ಟ್ ಮಾಡಕ್ಕೆ ಹೇಳಿದ್ದಾರೆ. ಅಲ್ಲಿಂದ 5 ಗಂಟೆ ಟೈಮ್ ಕೊಡಿ ಅಥವಾ 4 ಗಂಟೆ ಟೈಮ್ ಕೊಡಿ ಅಂತ ಹೇಳ್ಬೇಕು. ಅದನ್ನೆಲ್ಲಿ ಹೇಳ್ತಾರೆ? ಯಾವತ್ತೂ ಹೇಳಿಲ್ಲ. ಅವತ್ತಿಂದಾನು ನಾನು ಮೀಟಿಂಗ್ ಮಾಡಿದಾಗಿಂದಾನು ಮೇಡಮ್ ಈಗ ಲಾಸ್ಟ್ 6 months ನೀವು ತೆಗ್ಸಿ ಕೇಳ್ಕೊಳ್ಳಿ ಮೇಡಮ್. ಇದನ್ನ 6 ತಿಂಗಳು ತೆಗ್ಸಿ. ಆನ್ ಆವ್ರೇಜ್ ನೀವು 4 ರಿಂದ 5 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಅದನ್ನ ಯಾವತ್ತು ಕಮ್ಯುನಿಕೇಟ್ ಮಾಡಿದ್ದೀವಿ? 7 ಆವ್ರೇಜ್ 4.5 to 5 hours ಬರ್ತೀವಿ. ಇಲ್ಲ, ಅದು ಮಧ್ಯ ಟ್ರಬಲ್ ಹೊರತುಪಡಿಸಿ ಸರ್ ಗಾಳಿ ಬಂದಾಗ ಮಿಕ್ಕಿದೆಲ್ಲ 7 hours ಇದೆ ಸರ್. ಈಗ ಮೊನ್ನೆ ಅಂತ 355 ಇದೆ ಸರ್. ಈಗ 2 ದಿನದ್ದು ಮಾತ್ರ ಸಿಸ್ಟಮ್ ಯಾವುದು ನಮಗೆ ಸಿಸ್ಟಮ್ ರಿಪೋರ್ಟ್ ತೆಗೀರಿ, ಕೈಯಲ್ಲಿ ಬರೆಯೋದು ಇದು ಇದೆ ಸರ್. ಸಿಸ್ಟಮ್ದು ಇದೆ ಸರ್, ಸಿಸ್ಟಮ್ದು ರಿಪೋರ್ಟ್ ಇಲ್ಲ. ನಾನು ಮಧ್ಯಾಹ್ನ ಕಳಿಸ್ಕೊಡ್ತೀನಿ. ನಿಮಿಷ ಸಿಸ್ಟಮ್ದು ನಾನು ಮಧ್ಯಾಹ್ನ ಜನರೇಟ್ ಮಾಡ್ತೀನಿ ಸರ್. ಈಗ ನಮ್ಗೇನು ಪ್ರತಿ ಸೆಕ್ಷನ್ ಏನಿದೆ, ಪ್ರತಿ ಸ್ಟೇಷನ್ ಫೀಡರ್ ವೈಸ್ ರಿಪೋರ್ಟ್ ತೆಗೆಸಿ ನಮಗೆ ಪ್ರತಿ ದಿನ ಕಳಿಸಿ. ಇದು ನಾನು ಅದರ ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದೆ, ಅದಲ್ಲ ಬೇರೆ ಫೀಡರ್ ಈ ಥರ ಬರುತ್ತೆ ಸರ್ ಜನರೇಟೆಡ್, ಅದು ನಾನು ಕಳಿಸ್ಕೊಡ್ತೀನಿ. ಲಾಸ್ಟ್ ಫೀಡರ್ ಇರಲಿ ಅಂತ ನನ್ನ ಇವರು ಮೀಟಿಂಗ್ ಡಿಸ್ಕಷನ್ಗೆ ಎಲ್ಲ ನಮ್ಮ ಪಾಂಡವಪುರ ಡಿವಿಷನ್ ಕಂಪ್ಲೀಟ್ ಫೀಡರ್ ಇದೆ ಸರ್. ಫೀಡರ್ ಇದು, ಮತ್ತು ಅದರದ್ದು ಲೋಡ್ ಎಷ್ಟು ಬರುತ್ತೆ, ಟೈಪ್ ಆಫ್ ಫೀಡ್ರು, ಮತ್ತು ಇದು ಇಂಟ್ರಪ್ಷನ್ದು ಎಷ್ಟಿದೆ ಡೀಟೇಲ್ಸ್ ಅದನ್ನು ನಾನು ಮಾಡ್ಕೊಟ್ಟಿದ್ದೀನಿ ಮೇಡಮ್. ನಾವು ಪಬ್ಲಿಷ್ ಮಾಡೋದು ಕೊಡ್ತೀನಿ ಸರ್, ಇದು ಡೀಟೇಲ್ಸ್ ಸಿಗುತ್ತೆ ಸರ್. ಇದನ್ನು ತೆಗೆದು ಜನರಿಗೆ ಅರ್ಥ ಆಗಂಗೆ ಸಿಂಪಲ್ ಆಗಿ ಕೊಡ್ಬೇಕು. ಅವಾಗ ಕೊಟ್ಟಾಗ ನಮಗೆ ಅವ್ರಿಗೆ ಮಾಹಿತಿ ಕೊರತೆಯಿಂದ ಎಲ್ಲರಿಗೂ ತಲೆ ಕೆಟ್ಟೋಗ್ತಾರೆ. ಮೊನ್ನೆ ಎಷ್ಟು ಹೆಂಗೆ ಫೋನ್ ಮಾಡಿದ್ರು ಅಂದರೆ ಆಮೇಲೆ ಇವ್ರು ಫೋನ್ ಮಾಡಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಫೋನ್ ಮಾಡಿದ್ರೆ ಇವ್ರ ಮೇಲೆ ಹೇಳ್ತಾರೆ. ನಮ್ಮ ಹತ್ರ ಮಾತಾಡಬೇಡ, ರೈತರ ಹತ್ರ ನೀವು ಮಾತಾಡ್ತೀರ ರೈತರ ಹತ್ರ ಇಲ್ಲ. ಈಗ ಅವ್ರೇನು ಹೇಳ್ತಾರೆ ನೀವು ಹೇಳಿ. ಫೋನ್ ರಿಸೀವ್ ಮಾಡಲ್ಲ. ಯಾಕೆ ಫೋನ್ ರಿಸೀವ್ ಮಾಡಲ್ಲ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಾಡ್ತೀರಾ ಮೇಡಮ್ ನೀವು?
ಕೇಸಲ್ಲಿ ಈಗ ನಾವು 4 ಗಂಟೆಗೆ ಫೋನ್ ಮಾಡಿದ್ರೆ ಒಬ್ಬರು ರಿಸೀವ್ ಮಾಡಲ್ಲ ಫೋನ್. ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಜವಾಬ್ದಾರಿ ಯಾರು? ಸರ್ ಈಗ ಏನಂದ್ರೆ ನಮ್ಮ ಸೆಕ್ಷನ್ ಬೇರೆ ಸೆಕ್ಷನ್ ಅವ್ರಿಗೆಲ್ಲ ನಾವೇನ್ ಮಾತಾಡ್ತಾರೆ ಬೇರೆ ಸೆಕ್ಷನ್ ವಿಚಾರಿಸ್ತೀವಿ. ಈಗ ಮಿಕ್ಕಿದವರೆಲ್ಲ ಸೆಕ್ಷನ್ ಮಿಕ್ಕಿದ ಸೆಕ್ಷನ್ ಅವ್ರು ಯಾರಿದ್ದಾರೆ? ಎಲ್ಲ ಸೆಕ್ಷನ್ ಅವರು ಇದ್ದೀರಾ? ಕೇಸಲ್ಲಿ ಇಲ್ಲ ಸರ್, ಹುಷಾರಾಗ್ಬಿಟ್ಟು ಅವರು ಓವರ್ಸ್ಟೇಟ್ ಬಂದಿದ್ದಾರೆ ಸರ್. ಯಾಕ್ರಿ ಸಮಸ್ಯೆ ಆಯ್ತು ಅಂತ ನಿಮ್ದೇ ನೆನ್ನೆ ಅಲ್ಲಿ ಗಲಾಟೆ ಬೆಳೆ ನಡೀತಾ ಇತ್ತು.